ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಲಸಂಡೆ ಕಾಳನ್ನು ಯಾವ ರೀತಿಯೆಲ್ಲ ಉಪಯೋಗ ಮಾಡ್ಬೋದು ಅದರಿಂದ ಒಂದು ರೆಸಿಪಿಯನ್ನು ಹೇಳ್ತಾ ಇದ್ದೇನೆ. ಇದು ನಿನ್ನೆ ರಾತ್ರಿ ನೆನೆಸಿಟ್ಟಂತಹ ಅಲಸಂಡೆ ಬೀಜ. ಇದನ್ನು ಈಗ ಕುಕ್ಕರಿಗೆ ಹಾಕಿ ಒಂದು 3-4 ವಿಷಲ್ನಷ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಬೇಯುವಾಗ ಒಂದು ಗೆಡ್ಡೆ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ಬೆಂದಾದ ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಖಾರವಾದ ಹಸಿಮೆಣಸಿನಕಾಯಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ತುಂಡು ಬೆಲ್ಲ ಹಾಕ್ಕೊಂಡಿದ್ದೇನೆ. ನೋಡಿ, ಈ ಗಾತ್ರದ ಬೆಲ್ಲ, ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಂಡಿದ್ದೇನೆ. ಇದನ್ನು ಚೆಂದವಾಗಿ ಕುದಿಸ್ಕೋಬೇಕು. ನಾನು ಹೆಚ್ಚುವರಿ ನೀರು ಹಾಕ್ಕೊಳ್ಳಿಲ್ಲ. ನಾನು ಬೇಯಲಿಕ್ಕೆ ಇಟ್ಟಷ್ಟೇ ನೀರಲ್ಲಿ ಕುದಿಸ್ಕೊಳ್ತಾ ಇದ್ದೇನೆ. ನೋಡಿ, ಚೆಂದ ಕುದಿ ಬಂದಾದ ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಮೊದಲಿಗೆ ಒಂದು 3-4 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಒಂದು ಸಣ್ಣ ಒಣ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 5-6 ಜಜ್ಜಿ ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿಯ ಸಳುಗಳನ್ನು. ಆಮೇಲೆ ನಿಮಗೆ ಬೆಳ್ಳುಳ್ಳಿ ಎಸಳುಗಳು ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು, ಇಲ್ಲಾಂದರೆ ಖಾಲಿ ಜಜ್ಜಿ ಕೂಡ ಹಾಕ್ಬೋದು. ಬಟ್ ನೀವು ಸಿಪ್ಪೆ ತೆಗೆದ್ರೂ ಕೂಡ ಜಜ್ಜಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೈಗೆ ರಟ್ಟುತ್ತೆ, ಸಿಡಿಯುತ್ತೆ. ಒಂದು 4-5 ಕಾಳು ಸಾಸಿವೆ ಕೂಡ ಹಾಕ್ಕೊಂಡಿದ್ದೇನೆ ಒಗ್ಗರಣೆಗೆ, ಪರಿಮಳಕ್ಕೆ. ಸಾಸಿವೆ ಚಟಪಟ ಹೇಳಿದ ಕೂಡಲೇ ಒಂದು 6-7 ಎಸಳು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ನಮ್ಮದು ಒಗ್ಗರಣೆ ರೆಡಿ ಆಯಿತು. ಬೆಂದ ಅಲಸಂಡೆ ಬೀಜಕ್ಕೆ ಹಾಕ್ಕೊಂಡಿದ್ದೇನೆ. ನೋಡಿ, ನನ್ನ ಅಲಸಂಡೆ ಕಾಳಿನ ಬೋಳು ರೆಡಿ ಆಯಿತು. ನೀವು ಕೂಡ ಮನೇಲಿ ಮಾಡಿ ನನಗೆ ಹೇಗಾಗಿದೆ ಅಂತ ತಿಳಿಸಿ. ಗಂಜಿ ಊಟಕ್ಕೆ ಹಾಗೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಇಲ್ಲಿ ನಾನು ಕುಚ್ಚಲಕ್ಕಿದು ಕೆಂಪಕ್ಕಿ ಗಂಜಿ, ಅದಕ್ಕೆ ಸ್ವಲ್ಪ ತುಪ್ಪ, ಒಂಚೂರು ಉಪ್ಪು ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಹಸಿ ಈರುಳ್ಳಿ ಇಟ್ಕೊಂಡಿದ್ದೇನೆ ಸೈಡಲ್ಲಿ ಕಚ್ಚೋಕ್ಕೆ. ಹಾಗೆ ಒಂದು ಸೈಡಲ್ಲಿ ಹುಣಸೆ ಹಣ್ಣಿನ ತೊಕ್ಕಿಡ್ಕೊಂಡಿದ್ದೇನೆ, ಹುಣಸೆ ಕಾಯಿದು ತೊಕ್ಕಿಡ್ಕೊಂಡಿದ್ದೇನೆ. ಹಾಗೆ ಇವತ್ತು ಮಾಡಿದಂತಹ ಅಲಸಂಡೆ ಕಾಳಿನ ಬೋಳು. ಇದರ ಪರಿಮಳಕ್ಕೆ ನನಗಂತೂ ತುಂಬ ಹಸಿವಾಗ್ತಾ ಇದೆ. ನಾನಂತೀಗ ಊಟ ಮಾಡ್ತಾ ಇದ್ದೇನೆ. ನನ್ನ ಜೊತೆ ನೀವು ಕೂಡ ಊಟ ಮಾಡಿ.